ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಈಗಾಗಲೇ ಗೊತ್ತಿದೆ, ಕಮಲಾಬಾಯಿ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂಗೆ ತುಂಬ ಸಪೋರ್ಟ್ ಮಾಡಿ. ನಾನು ಒಳ್ಳೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಮನೇಲಿ ಕೂಡ ಸಣ್ಣ ಪುಟ್ಟ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಆಟೋದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದಾಳೆ ಅಂತ ನೋಡ್ತಾಯಿದ್ದೀರಾ. ಗುರುವಾರ ನನ್ನ ಮಗನಿಗೆ ಗೋರ್ಮೆಂಟ್ ಲೀವ್ ಇತ್ತು. ಸರಿ ಎಲ್ಲಾದರೂ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ರಿ. ತುಂಬ ದಿನದಿಂದ ನಾನು ಗುರುವಾರ ಟೈಮಲ್ಲಿ ಸಾಯಿಬಾಬಾನ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೆ. ಒಂದಿನ ಅನ್ನಿಸ್ತು ಹೋಗಲೇಬೇಕು ಅಂದ್ಬಿಟ್ಟು ಎಲ್ಲಾದರೂ ಸಣ್ಣ ಪುಟ್ಟ ಸಾಯಿಬಾಬಾ ದೇವಸ್ಥಾನ ಇದ್ದರೆ ಹೋಗೋಣ ಅಂದ್ಕೊಂಡೆ. ಒಬ್ರು ಹೇಳಿದರು ಆ ಜಾಗದಲ್ಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ಕೂಡ ಅಂತ. ನಮ್ಮ ಅಕ್ಕನೂ ಒಂದು ಸರಿ ಹೋಗಿದ್ರಂತೆ. ಆದ್ದರಿಂದ ನಾವು ಕೂಡ ಹೋಗಬೇಕು ಅಂತ ಆಸೆ ಆಯಿತು. ಸರಿ, ಅದು ಇವಾಗ ಕೂಡ ಬಂದಿದೆ ನನಗೆ. ಎಲ್ಲರೂ ಶಿರ್ಡಿಗೆ ಹೋಗಬೇಕು ಅಂತ ಏನಿಲ್ಲ ಅಲ್ವಾ, ಅಷ್ಟು ದೂರ ಹೋಗೋ ಬದಲು ಇಲ್ಲೇ ಹತ್ರದಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೀರಿ. ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಎಲ್ಲಪ್ಪ ಬರುತ್ತೆ ಅಂದರೆ ಕುಂದಲಿ ಗೇಟು ಬಸ್ ಸ್ಟಾಪ್ ಹತ್ರ ಇಲ್ದು ಸಾಯಿಬಾಬಾ ಟೆಂಪಲ್ ಎಲ್ಲಿದೆ ಅಂತ ಕೇಳಿದ್ರೆ ಹೇಳ್ತಾರೆ. ಕುಂದಲಿ ಗೇಟ್ ಹತ್ರ ಇಳಿದುಬಿಟ್ಟು 1.5 ಕಿಲೋಮೀಟ್ರ್ ಇದೆಯಂತೆ. ಆ ಊರ ಹೆಸರು ಬಂದುಬಿಟ್ಟು ಮುನ್ನೆಕೊಳ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಆದ್ದರಿಂದ ಯಾರಾದರೂ ನನ್ನ ವಿಡಿಯೋ ನೋಡಿಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಹೋಗಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಡ್ರೆಸ್ ಎಲ್ಲ. ಪ್ಲೀಸು, ತುಂಬ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಕೂಡ ನೋಡಿರೋದು. ಅಲ್ಲಿ ಬಸ್ ಸ್ಟಾಪ್ ಇಲ್ಲದು ಆಟೋ ಕೂಡ ಇದೆ. 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದರೆ ಆಟೋದಲ್ಲಿ ಕೂಡ ಹೋಗ್ಬೋದು. ಆದ್ದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಟೋದಲ್ಲಿ ದಾರಿನ ತೋರಿಸ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ನನಗೆ ಕೂಡ ಈ ದೇವಸ್ಥಾನ ನೋಡಿಬಿಟ್ಟು. ನಮ್ಮ ಅಕ್ಕ ಒಂದು ಸರಿ ಹೋಗಿದ್ದೆ ಅಂತ ಹೇಳಿದರು. ಅದಕ್ಕೆ ನಾವು ಬುಕ್ಕಿಂಗ್ ಮಾಡಿಕೊಂಡು ಆ ಮನೆಯಿಂದನೇ ಬಿಸಿಲಿದ್ದಿದ್ದ ಕಾರಣ ನಾವು ಮಧ್ಯಾಹ್ನ ಟೈಮ್ ಹೋಗಿರೋದು. ತುಂಬ ಚೆನ್ನಾಗಿ ಇರುತ್ತೆ ಅಂದ್ಬಿಟ್ಟು ಮಧ್ಯಾಹ್ನನೇ ಹೋಗೋಣ ಅಂದ್ಬಿಟ್ಟು ನಾವು ಹೋಗ್ತಾಯಿದ್ದೀರಿ. ಆಲ್ರೆಡಿ ಈಗ ಬಂದಿದೆ. ಎಕ್ಸಾಕ್ಟಾಗಿ ಗೂಗಲ್ ಸರ್ಚ್ ಮಾಡ್ಕೊಂಡು ಕೂಡ ಹೋಗ್ಬೋದು. ದಾರಿನ ಗೊತ್ತಿರಲಿಲ್ಲ ಅಂದರೆ ಯಾರಿಗಾದ್ರೂ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತಂತೆ. ನಾನು ನೋಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಆಟೋದವರು ತುಂಬ ಚೆನ್ನಾಗಿ ಕರ್ಕೊಂಡು ಹೋದರು. ಯಾರಾದರೂ ಬಾಬಾ ಭಕ್ತರಿದ್ದರೆ ಈ ಪ್ಲೇಸಿಗೆ ಬಂದುಬಿಟ್ಟು ಒಂದು ಸರಿ ವಿಸಿಟ್ ಮಾಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದ್ದರಿಂದ ನನಗಂತೂ ತುಂಬಾ ಖುಷಿ ಆಯಿತು ಹೋಗೋದಕ್ಕೆ. ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ವ, ನಾನು ನೋಡಲೇಬೇಕು ಅಂತ ಹೋಗ್ತಾಯಿದ್ದೀರಿ. ನೋಡಿ, ಆಲ್ರೆಡಿ ಬಂದಿದ್ದೀರಿ. ಅಕ್ಕಪಕ್ಕ ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳಿಟ್ಟಿದ್ದಾರೆ. ಅಪಾರ್ಟ್ಮೆಂಟ್ಸ್ ಎಲ್ಲ ಆಗಿದೆ. ಮುಂಚೆ ಹೇಗಿತ್ತು ಗೊತ್ತಿಲ್ಲ, ಈಗಂತೂ ತುಂಬ ಡೆವಲಪ್ ಮಾಡಿದ್ದಾರೆ. ನೋಡಿ, ಶ್ರೀ ಸಾಯಿ ಬಾಬಾ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ಹೊರಗಡೆನೇ 2 ಕನಸಲ್ದು ಆ ರೀತಿ ಚೆನ್ನಾಗಿದೆ. ಮೇಲೆ ಇರೋದು, ಕೆಳಗಡೆನೂ ಕೂಡ ದೇವ್ರನ್ನ ಇಟ್ಟಿದ್ದಾರೆ. ಮೇಲೆ ಕೂಡ ಭಜನೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ನಾವು ಬಸ್ಸಲ್ಲಿ ಬಂದಿದ್ದಿದ್ರೆ ಆ ಭಜನೆಗೆ ಕೂಡ ನೋಡೋಕ್ಕಾಗ್ತಾ ಇರಲಿಲ್ಲ. ಹೆಂಗೋ ಆಟೋ ಬುಕ್ ಮಾಡ್ಕೊಂಬಂದಿದ್ದರಿಂದ ತುಂಬಾ ಖುಷಿ ಆಯಿತು. ಒಳಗಡೆ ನೋಡಿಬಿಟ್ಟು ಸೈಲೆಂಟಾಗಿತ್ತು. ಕೆಳಗಡೆ ಮೇಲೆ ಭಜನೆ ಸ್ಟಾರ್ಟ್ ಮಾಡಿದರು. ಅದು ತುಂಬ ಜನ ಅಂದರೆ ಜನ, ಅಷ್ಟೊಂದು ಜನ ಬಂದಿದ್ದರು. ನಾವು ಇದೇ ಫಸ್ಟ್ ಟೈಮ್ ಅಲ್ವಾ ಹೋಗಿರೋದು, ಆದ್ದರಿಂದ ವಿಪರೀತ ಜನ, ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಸರಿ, ಇಲ್ಲಿ ಫಸ್ಟು ಕೆಳಗಡೆ ನೋಡಿಕೊಂಡು ಹೋಗೋಣ ಅಂತ. ಆಲ್ರೆಡಿ ನಮ್ಮ ಅಕ್ಕ ಅವ್ರು ಹೋಗ್ಬಿಟ್ಟಿದ್ರು ಮೇಲೆ. ನಾನು ಹುಡುಕ್ತಾ ಇದ್ದೆ ಅವ್ರಿಗೆ ಎಲ್ಲಿದ್ದಾರೆ ಅಂದ್ಬಿಟ್ಟು. ಆಲ್ರೆಡಿ ಹೋಗಿ ಕೂತ್ಕೊಂಡಿದ್ರು. ಸರಿ, ಇಲ್ಲಿ ಕೇಳಿ ನೋಡಿದೆ. ನೋಡಿ ಯಾವ ರೀತಿ ದೇವಸ್ಥಾನ ಯಾವ ರೀತಿ ಇದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಈಗ ಭಜನೆ ಸ್ಟಾರ್ಟ್ ಆಯ್ತಲ್ವ,
ಹಂಗೆ ನೋಡಿಕೊಂಡು ಕೂತ್ಕೊಂಡಿದ್ರಿ. ಇದು ಮಧ್ಯಾಹ್ನ ಟೈಮ್, ಬೆಳಗಿಂದನೂ ಸ್ಟಾರ್ಟ್ ಆಗುತ್ತಂತೆ. 1 ಗಂಟೆ 1:30ಗೆ ಪೂಜೆ ಎಲ್ಲ ಕ್ಲೋಸ್ ಆಗಿ ಆನಂತರ ಊಟಕ್ಕೆ ಅಲ್ಲೇ ದಾರಿ ಬಿಡ್ತಾರೆ. ಅಂದರೆ ನಾನು ಇದು ಫಸ್ಟ್ ಟೈಮ್ ನೋಡ್ತಾಯಿದ್ರು. ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಮುಂಚೆ ಹೇಗಿತ್ತೋ ಏನೋ ಗೊತ್ತಿಲ್ಲ, ನಾನು ನೋಡೋದಕ್ಕಿಂತ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನೋಡಿ. ದೂರದಿಂದನೇ ನಾನು ವಿಡಿಯೋ ಮಾಡಿಕೊಂಡೆ. ಸರಿ, ಇಲ್ಲಿ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ರು, ಮತ್ತು ಬರೋರಿಗೆ ಹೊರ್ಗಡೆನೇ ನಿಲ್ಲಿಸ್ಬಿಟ್ಟಿದ್ರು. ಅಲ್ಲಿ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇರಲಿಲ್ಲ. ಆದ್ದರಿಂದ ಅದು ಭಜನೆ ನೋಡಿ ನನ್ನ ಮಗಳು ಕೂಡ ತುಂಬ ಖುಷಿಪಟ್ಟು ಅವಳು ಕ್ಲಾಪ್ಸ್ ಹೊಡಿತಾ ಇದ್ಲು. ಅವಳಿಗೂ ಖುಷಿ ಆಗೋಯ್ತು, ಯಾವುದೋ ಜಾಗಕ್ಕೆ ಕರ್ಕೊಂಬಂದ್ಬಿಟ್ಟಿದ್ದಾರೆ ನನಗೆ ಅಂದ್ಬಿಟ್ಟು ಅವಳು ನೋಡ್ತಾನೇ ಇದ್ಲು. ನೋಡಿ ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಸೈಲೆಂಟಾಗಿ ಹಾಡುಗಳು ಹಾಡ್ಕೊಂಡು ಎಲ್ಲ ಭಜನೆ ಮಾಡ್ತಾಯಿದ್ರು. ನನಗಂತೂ ತುಂಬ ಖುಷಿಯಾಯಿತು. ಸರಿ, ಯಾರೂ ಏನೂ ಅಂದಿಲ್ಲ, ಆದ್ರೂ ನಾನು ವಿಡಿಯೋ ಮಾಡಿದೆ. ಹತ್ರ ಇರೋರು, ದೂರದಿಂದ ಬಂದಿರೋರೆಲ್ಲ ಇದ್ರು ಅನಿಸುತ್ತೆ. ತುಂಬ ರಶ್ ಇತ್ತು. ಮಕ್ಕಳಿಂದ ಹಿಡಿದು ಅವತ್ತು ಲೀವ್ ಇದ್ದಿದ್ದ ಕಾರಣ ತುಂಬ ಮಕ್ಕಳು ಕೂಡ ಬಂದಿದ್ದರು. ಇನ್ನೊಂದು ಸಾರಿ ನೋಡಬೇಕು ಅನಿಸ್ತಾಯಿದೆ. ಅಷ್ಟೊಂದು ರಶ್ ಇತ್ತು, ಅಷ್ಟೊಂದು ಜನ ಕೂಡ ಇದ್ದರು. ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಕೊಡ್ತು. ತುಂಬಾ ಖುಷಿಯಾಯಿತು ಬಂದಿದ್ದಕ್ಕೆ. ಒಳ್ಳೆ ಪ್ಲೇಸಿಗೆ ಬಂದಿದ್ದೀರಿ ಅನ್ನಿಸ್ತು. ತುಂಬ ಚೆನ್ನಾಗಿ ಇದೆ ದೇವಸ್ಥಾನ ಕೂಡ. ಯಾರಾದರೂ ನನ್ನ ವಿಡಿಯೋ ನೋಡಿಬಿಟ್ಟು ಸಾಯಿಬಾಬಾದ್ದು ದೇವಸ್ಥಾನಕ್ಕೆ ಬರಬೇಕು ಅಂತ ಅನಿಸಿದ್ರೆ ನೋಡಿ, ನಾನು ಈಗ ನೋಡ್ತಾಯಿದ್ರೆ ನಾನು ಮತ್ತೆ ಹೋಗಬೇಕು ಅನ್ನಿಸ್ತಾಯಿದೆ. ನೋಡೋಣ, ಮಗು ಮತ್ತೆ ಫ್ರೀ ಮಾಡಿಕೊಂಡು ನಾನು ಹೋಗಬೇಕು ಅಂತ ಇದ್ದೀನಿ. ವಿಡಿಯೋದಲ್ಲಿ ನೋಡಿನೇ ಇಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿದರೆ ಡೈರೆಕ್ಟಾಗಿ ಹೋಗಿ ಒಂದು ಸರಿ ವಿಸಿಟ್ ಮಾಡ್ಕೊಂಬನ್ನಿ. ಈಗ ಪೂಜೆ ಭಜನೆ ಎಲ್ಲ ಆಯಿತು. ಲೈನಾಗಿ ಕಳಿಸ್ತಾ ಇದ್ದಾರೆ. ಹಂಗೆ ಕಳಿಸೋ ಬದಲು ಲೈನಾಗಿ ಎವರಿಸಿ ಕಳಿಸೋದು ತುಂಬ ಒಳ್ಳೆಯದಲ್ವಾ. ನೋಡಿ ಯಾವ ರೀತಿ ಮೇಂಟೈನ್ ಮಾಡ್ತಾಯಿದ್ದಾರಂತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಅದ್ರ ಹಿಂದೆಗಡೆನೇ ಬಿಡ್ತಾರೆ. ಊಟಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಊಟದ ಹತ್ರ ಕ್ಯೂ ನಿಂತ್ಕೊಬೇಕು. ಅದ್ರ ಪಕ್ಕದಲ್ಲೇ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದು ಇಷ್ಟು ದೂರ ಬಂದು ಪ್ರಸಾದ ತಿಂದ್ಬಿಟ್ಟು ಹೋಗಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಇಲ್ಲಿ. ಅದರಿಂದ ನಾವು ಬಂದಿದ್ವಿ. ಅದ್ರ ಪಕ್ಕದಲ್ಲೇ ಒಂದು ದೇವಸ್ಥಾನ ಇತ್ತು, ಅದು ಸಾಯಿಬಾಬಾನೇ ಕೂತ್ಕೊಂಡಿದ್ರು. ಆ ಬಾಬಾ ಡೈರೆಕ್ಟಾಗಿ ಆ ಬಾಬಾನೇ ಕೂತಿದ್ದಾರೆ ಅಂತ ಅಂದ್ಕೊಂಬಿಟ್ಟಿದ್ರಿ. ಅಷ್ಟು ಚೆನ್ನಾಗಿದೆ ನೋಡಿ. ಈಗ ಕೆಳಗಡೆ ಬಂದು ಪ್ರಸಾದ ಕ್ಯೂ ಆಗಿ ಬಿಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ತಾನೆ ಇರ್ತಾರೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರಲ್ವ. ಇದು ಡೈಲಿ ಇರುತ್ತೆ ಅನಿಸುತ್ತೆ, ಆದರೆ ಗುರುವಾರ ಅಂದರೆ ತುಂಬ ವಿಶೇಷ ಇಲ್ಲಿ. ನೋಡಿ ಎಷ್ಟು ಕ್ಯೂ ಇದ್ದಾರೆ ಅಂದ್ಬಿಟ್ಟು. ಸರಿ, ಆಲ್ರೆಡಿ ನಮ್ಮ ಅಕ್ಕವ್ರು ಹೋಗ್ಬಿಟ್ಟಿದ್ರು. ನಾನು ಮಗು ಎತ್ಕೊಂಡಿರೋರ್ಗೆ ಮಾತ್ರ ಸ್ವಲ್ಪ ಬೇಗ ಬಿಟ್ಟಿದ್ದರು. ನಾನು ಹಿಂದೆಯೇ ಇದ್ಬಿಟ್ಟಿದ್ದೆ. ಪ್ರಸಾದ ಕೂಡ ಆವತ್ತಿನ ದಿನ ಕಡಲೆಕಾಯಿ ಸಾರು, ಅನ್ನ, ಬೋಟಿನ ಕೊಟ್ಟಿದ್ದರು. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಮಜ್ಜಿಗೆ ಕೂಡ ಕೊಟ್ಟಿದ್ದರು, ತಂಪಾಗಿರುತ್ತೆ ಅಂದ್ಬಿಟ್ಟು ಒಬ್ಬರು ಮಜ್ಜಿಗೆನ ಕೂಡ ಕೊಟ್ಟಿದ್ದರು. ಚೆನ್ನಾಗಿ ಮಾತಾಡಿಸಿದ್ರು. ಫಸ್ಟ್ ಟೈಮ್ ನೋಡಿದ್ರು ಚೆನ್ನಾಗಿ ಮಾತಾಡಿಸಿದ್ರು. ನೋಡಿ ಎಲ್ಲರೂ ಬಂದು ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಅದ್ರ ನೋಡಿ ನಮಗೂ ಕೂಡ ಖುಷಿಯಾಗೋಯಿತು. ನನ್ನ ಮಗಳು ಕೂಡ ಸೈಲೆಂಟಾಗಿ ಕೂತ್ಕೊಂಡೇ ಇದ್ಲು. ನನ್ನ ಮಗ ಅವನೇ ಊಟ ಮಾಡ್ತಾಯಿದ್ದಾನೆ. ತುಂಬ ಚೆನ್ನಾಗಿದೆ ಪ್ರಸಾದ ಕೂಡ. ಅದು ತಿಂದ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡಿರೋಣ ಅಂದ್ಬಿಟ್ಟು ಇಲ್ಲಿ ಬೋರ್ಡ್ನ ನೋಡಿದೆ. ಅದು ಕೂಡ ಅಲ್ಲಿ ಹೊರಗಡೆ ಸ್ವಲ್ಪ ಹೊತ್ತು ಬಂದು ರೆಸ್ಟ್ ತೊಗೊಳ್ಳೋಣ ಅಂತ ಬಂದು ಕೂತ್ಕೊಂಡಿದ್ರಿ. ನೋಡಿ ಸಿಕ್ಕಾಪಟ್ಟೆ ರೆಸ್ಟ್ ಕೂಡ ಇದೆ. ಬಾಬಾ ಬೆಂಕಿಯಲ್ಲಿ ಕೈ ಇಡೋದು ಕೂಡ ಫೋಟೋ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ನಾನು
ಸಾಯಿಬಾಬಾ ದೇವಸ್ಥಾನಕ್ಕೆ ಎಲ್ಲೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮು. ನಾನು ಬ್ಯಾಂಗ್ಳೂರಲ್ಲಿದ್ರೂ ಯಾವ ಜಾಗದಲ್ಲಿ ಕೂಡ ಸಾಯಿಬಾಬಾ ದೇವಸ್ಥಾನ ನಾನು ನೋಡಿರಲಿಲ್ಲ. ಇಲ್ಲಿ ನೋಡಿ ಏನೋ ಒಂಥರ ಖುಷಿಯಾಯಿತು. ಮತ್ತೆ ಏನಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಅಕ್ಕನೂ ನಮ್ಮ ಮಗ ಇಲ್ಲಿ ಕೆಳಗಡೆ ಬಂದಿರಲಿಲ್ಲ. ಸರಿ ಅವ್ರ ಜೊತೆಲಿ ನಾನು ಕೂಡ ಬಂದೆ. ನನ್ನ ಮಗಳು ನೋಡಿ ಯಾವ ಥರ ಖುಷಿಯಾಗಿದ್ದಾಳೆ. ಫ್ರೀಯಾಗಿ ಬಿಟ್ಬಿಡ್ಬೇಕು ಅವಳಿಗೆ, ಎಲ್ಲೋದ್ರೂ ಅವಳಿಗೆ ಎತ್ಕೊಂಡೇ ಇರಬಾರ್ದು, ಅಷ್ಟೊಂದು ಕೋಪ ಅವಳಿಗೆ. ಫ್ರೀಯಾಗಿ ಬಿಟ್ಬಿಟ್ರೆ ಅವಳು ಖುಷಿಯಾಗಿ ನೋಡಿಕೊಂಡು ಇರ್ತಾಳೆ. ಅದ್ರ ಹಿಂದೆಗಡೆನೇ ಒಂದು ಮತ್ತೆ ಸಾಯಿಬಾಬಾ ದೇವ್ರನ್ನ ಇಟ್ಟಿದ್ರು, ಅದನ್ನು ನೋಡೋಕ್ಕಂತ ಹೋಗಿದ್ರಿ. ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ ಹಳೆ ಕಾಲದಲ್ಲಿ ಹೆಂಗೆ ಎಲ್ಲಿ ಅಡುಗೆ ಮಾಡೋದು ಅದೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೋ. ಅಲ್ಲೊಂದು ತೊಟ್ಲು ಥರ ಇಟ್ಟು ಅಲ್ಲಿ ಸಾಯಿಬಾಬಾನ ಇಟ್ಟಿದ್ದಾರೆ. ಅದು ಕೂಡ ಈ ಜಾಗದಲ್ಲಿ ಕೂತ್ಕೊತಾ ಇದ್ರು ಅಂದ್ಬಿಟ್ಟು ಚೇರು ಅಲ್ಲಿ ಇಟ್ಟಿದ್ದಾರೆ. ಸಾಯಿಬಾಬಾ ಏನೇನು ವಸ್ತುನ ಬಳಸ್ತಾಯಿದ್ರು ಅದನ್ನೆಲ್ಲ ಇಟ್ಟಿದ್ದಾರೆ. ನೋಡಿ ಆ ತೊಟ್ಲು ಕೂಡ ನಾವು ನೋಡಿಕೊಂಡು ಬಂದ್ರಿ. ತುಂಬ ಚೆನ್ನಾಗಿತ್ತು. ಈ ಪ್ಲೇಸಲ್ಲೇ ಕೂತ್ಕೊಳ್ತಾ ಇದ್ದಿದ್ದು ಅನಿಸುತ್ತೆ ಬಾಬಾ, ಅದರಿಂದ ಈ ರೀತಿ ಇಟ್ಟಿದ್ದಾರೆ. ನೋಡೋಕ್ಕೆ ತುಂಬಾ ಖುಷಿಯಾಯಿತು. ಅದು ಇದು ಏನಂತ ಗೊತ್ತಿಲ್ಲ. ಸರಿ ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ಲು ನಮ್ಮಕ್ಕ. ಅದರಿಂದ ಇಲ್ಲಿ ಬಂದಿದ್ದೀರಿ ನಾವು. ಶಾಪಿಂಗ್ ಮಾಡಿಕೊಂಡು ಹೋಗೋಣ, ಬಾಬಾ ಫೋಟೋ ಆಲ್ರೆಡಿ ಇದೆ ಅಂತ ಹೇಳ್ಬಿಟ್ಟು ನಮ್ಮಕ್ಕ. ಸರಿ ಸಾಂಬ್ರಾಣಿ ಕಡ್ಡಿ ಎಲ್ಲ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಂದ್ಬಿಟ್ಟು ಸ್ವಲ್ಪ ಏನಾದರೂ ತೊಗೊಂಡು ಹೋಗೋಣ ಅಂತ ಇಲ್ಲಿ ಪರ್ಚೇಸ್ ನೋಡ್ತಾ ಇದ್ದಾರೆ. ಸರಿ ಹಂಗೆ ಬುಕ್ಕಿಂಗ್ ಮಾಡಬೇಕಾಗಿತ್ತು. ಬುಕ್ಕಿಂಗ್ ಮಾಡಿಬಿಟ್ಟು ಮನೆಗೆ ಬರೋಣ ಅಂತ ಈಗ ಆಲ್ರೆಡಿ ಅಲ್ಲಿ ನಿಂತ್ಕೊಂಡಿದ್ರಿ. ಬುಕ್ಕಿಂಗ್ ಕೂಡ ಆಯಿತು, ಬಂದಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಖುಷಿಯಾಯಿತು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಕೂಡ. ಸರಿ ಮತ್ತು ಅವರೇ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬೇಕಂತ ಮ್ಯಾಪಲ್ಲಿ ನೋಡಿಕೊಂಡು ಕ್ಲೀನಾಗಿ ಬುಕ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಬುಕ್ ಮಾಡಿರೋದು, ಬುಕ್ ಮಾಡಿರೋದು ಓಲಾದಲ್ಲೇ ಬುಕ್ ಮಾಡಿದ್ದೆ ನನಗೆ ಗೊತ್ತಿರಲಿಲ್ಲ ಯಾವ ರೀತಿ ಬುಕ್ ಮಾಡೋದು ಅಂದ್ಬಿಟ್ಟು. ಅದರಿಂದ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ದೀರಿ. ಬಸ್ಸಲ್ಲಿ ಹೋದರೆ ತುಂಬ ಕಷ್ಟ ಆಗುತ್ತೆ, ಮಗು ಇದ್ದಿದ್ದ ಕಾರಣ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು. ನೋಡಿ ಯಾವ ರೀತಿ ಅವನಿಗೆ ಮಲಗೋಕ್ಕೆ ಬಿಡ್ತಾಯಿಲ್ಲ ನನ್ನ ಮಗಳು, ಆ ರೀತಿ ತೀಟೆ ಮಾಡ್ತಾಯಿದ್ಲು ಆಟೋದಲ್ಲಿ ಕೂಡ. ಸರಿ ಅವಳಿಗೂ ಕೂತ್ಕೊಂಡಿದ್ರೆ ಬಿಟ್ಟಿಲ್ಲ. ಸರಿ ಕೆಳಗಡೆ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ. ಅವ್ರ ಅಣ್ಣಗೆ ಎಬ್ಬರಿಸ್ತಾಯಿದ್ಲು. ಲೀವ್ ಇದ್ದವಾಗ ಎಲ್ಲನ ಕರ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಸರಿ ನಮ್ಮ ಬಜೆಟು ಯಾವ ರೀತಿ ಇದೆಯೋ ಆ ಪ್ಲೇಸ್ಗೆ ಹೋಗ್ಬೇಕಲ್ವ ನಾವು ಕೂಡ, ಬೇರೆ ದೂರ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಆದ್ದರಿಂದ ಈಗ ಈವ್ನಿಂಗ್ ಟೈಮು ನಾವು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ತರಕಾರಿ ತಗೊಂಬರೋಣ ಅಂತ ಹೇಳಿದರು ನಮ್ಮಕ್ಕ. ಮತ್ತೆ ಬಂದಿದ್ದೀರಿ. ತುಂಬ ಫ್ರೆಶ್ ಆಗಿತ್ತು ತರಕಾರಿ ಕೂಡ. ಅದೆಲ್ಲ ತರಕಾರಿನ ತಗೊಂಡು ಹೋಗೋಣ ಅಂದ್ಬಿಟ್ಟು ಪರವಾಗಿಲ್ಲ, ಇಲ್ಲಿ ಪ್ರೈಸ್ ಕೂಡ ಚೆನ್ನಾಗೇ ಇತ್ತು. ತರಕಾರಿ ಕೂಡ ಏನು ತಗೊಂಡ್ರೂ ಫ್ರೆಶ್ ಆಗೇ ಇತ್ತು. ಸರಿ ಸಂಜೆ 6 ಗಂಟೆ ಮೇಲೆ ಆಗಿತ್ತಲ್ವ, ಪಾಪುನ ಬೇಡ ಅಂದ್ಬಿಟ್ಟು ಅಮ್ಮ ಹತ್ರನೇ ಬಿಟ್ಟು ಬಂದ್ರಿ. ಮಳೆ ಬೀಳೋ ಥರ ಇತ್ತು. ಅದರಿಂದ ನಾನು ನಮ್ಮ ಅಕ್ಕ ಮಾತ್ರ ಬಂದಿದ್ವಿ. ನೋಡಿ ಯಾವ ರೀತಿ ಇದೆ ತರಕಾರಿ ಅಂತ, ತುಂಬ ಫ್ರೆಶ್ ಆಗಿತ್ತು. ಓಕೆ, ಪ್ರೈಸ್ ಕೂಡ ಸ್ವಲ್ಪ ಕಡಿಮೆನೇ ಇತ್ತು, ತುಂಬ ಫ್ರೆಶ್ ಆಗಿತ್ತು. ಅದರಿಂದ ನಾನು ಎಲ್ಲಾದರೂ ಹೋದರೆ ಪ್ಲೇಸಸ್ನ, ಇಲ್ಲಾಂದರೆ ಮನೇಲಿ ಅಡುಗೆಗಳೇ ಏನಾದರೂ ಮಾಡಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಒಳ್ಳೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.